ಸ್ವಾಮಿಗೌಡ KH. ಅಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2609 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ, ಆದರೆ ನಮ್ಮ ತಾಲೂಕಿನಲ್ಲಿ ಎರಡು ಸಮಸ್ಯೆಗಳ ಬಗ್ಗೆ ಮಾನ್ಯ ಸಚಿವರ ಒಂದು ಗಮನ ಮತ್ತು ಪರಿಹಾರವನ್ನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಟಾಸ್ಕ್ ಫೋರ್ಸ್ ಯೋಜನೆ ಅಡಿಯಲ್ಲಿ ನಾನು ಆಕ್ಷನ್ ಪ್ಲಾನ್ ಕೊಟ್ಟಿದ್ದು ಏನೇನು ಕೆಲಸಗಳು ಮಾಡಬೇಕು ಅಂತ. ಅದರಲ್ಲಿ ನಮ್ಮ ಗೌರಿಬಿದನೂರು ತಾಲೂಕು ಭೌಗೋಳಿಕವಾಗಿ ಬಹಳ ವಿಶಾಲವಾದಂಥ ಒಂದು ತಾಲೂಕು ಮತ್ತು ಗ್ರಾಮೀಣ ರಸ್ತೆಗಳು ಕೂಡ ಬಹಳ ಉದ್ದವಾದಂಥ ರಸ್ತೆಗಳಿದ್ದು ಅಲ್ಲಿ ಗುಂಡಿಗಳು ಬಿದ್ದು ರೋಡ್ ಪಕ್ಕದಲ್ಲಿರುವಂಥ ಮರ ಗಿಡಗಳನ್ನ ಬೆಳೆದಿರುವಂಥದ್ದನ್ನೆಲ್ಲ ಕಟ್ ಮಾಡೋಕ್ಕೆ ಅತ್ಯಂತ ಆದಷ್ಟು ಬೇಗ ಅದಕ್ಕೊಂದು ಸ್ವಲ್ಪ ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಅಮೌಂಟ್ ಕೊಡಬೇಕಾಯ್ತು. 2 ವರ್ಷಗಳಿಂದಲೂ ನಮಗೆ ಕೊಟ್ಟಿಲ್ಲ. ಈಗ ಮೊನ್ನೆ ತಾನೇ ಒಂದು 40 ಲಕ್ಷ ರಿಲೀಸ್ ಮಾಡಿದ್ದಾರೆ. ಅದನ್ನು ನಮಗೆ ಹೆಚ್ಚಿನ ಮಟ್ಟದಲ್ಲಿ ನಮಗೆ ರಿಲೀಸ್ ಮಾಡಬೇಕು ಅಂತ ಮಾನ್ಯ ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಹಾಗೇನೆ ಇನ್ನೊಂದು ಎರಡನೇದಾಗಿ ಏನಂತಂದ್ರೆ, ಈಗಾಗಲೇ ಚಂದ್ರು ಲಾಮಾಣಿ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಕುಡಿಯೋ ನೀರಿನ ಘಟಕಗಳ ವಿಚಾರವಾಗಿ ಮಾನ್ಯ ಮಂತ್ರಿಗಳು ಕೂಡ ಅದನ್ನು ವಿವರವಾಗಿ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಕೆಲವು ವಿಚಾರಗಳು ಪ್ರಸ್ತಾಪ ಮಾಡಬೇಕಾಗಿದೆ. ಪ್ರಶ್ನೆ ಅದನ್ನೇ ಈಗ ಅವರು ಉತ್ತರ ಕೊಟ್ಟಿರೋದ್ರಲ್ಲಿ ಅಲ್ಲಿಯ ಅಧಿಕಾರಿ ವರ್ಗದವರು ಏನು ಹೇಳಿದ್ದಾರೆ, 2 ಘಟಕಗಳ ಮಾತ್ರ ಹಾಳಾಗಿದೆ, ಇನ್ನೆಲ್ಲ ಚೆನ್ನಾಗಿದೆ ಅಂತ ಹೇಳಿದರೆ, ನಾನೇ ಖುದ್ದು ಪರಿಶೀಲನೆ ಮಾಡಾಗೆ 26 ಘಟಕಗಳು ಕಂಪ್ಲೀಟ್ ನಿಂತಿದೆ. ಅಲ್ಲಿ ಜನ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಗೆ ಹೋಗಿ ಬಿಂದಿಗೆ ಇಟ್ಕೊಂಡು ನೀರು ತರುವಂಥ ಒಂದು ಸಮಸ್ಯೆ ಆಗಿದೆ. ಅವ್ರನ್ನ ಕರೆಕ್ಟಾಗಿ ಇದನ್ನ ರಿಪೇರಿ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕಾಗ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಈಗಾಗಲೇ ಪ್ರಸ್ತಾಪ ಆಗಿರೋ ಪ್ರಕಾರ ಅಲ್ಲಿ ಯಾರು ಏಜೆನ್ಸಿಗಳು ಕಾಂಟ್ರಾಕ್ಟ್ ಒಪ್ಕೊಂಡಿದ್ರು ಅವ್ರದ್ದು. ಇದು ನಾನು ಕೇಳ್ತಾ ಇರೋದು ಪ್ರೈವೇಟರ್ ಯಾರೋ ಮಾಡಿಕೊಟ್ಟಿದ್ದು ಕೇಳ್ತಾ ಇಲ್ಲ. ಸರ್ಕಾರದಿಂದಲೇ ಏನು ಅದನ್ನ ಘಟಕಗಳನ್ನ ಪ್ರಾರಂಭ ಮಾಡಿದ್ರು ಅದಾಗಲೇ 5 ವರ್ಷ ಮುಗಿದಿದೆ. ಅವ್ರ ಕಾಂಟ್ರಾಕ್ಟ್ ಅವಧಿನೂ ಕೂಡ ಮುಗಿದಿದ್ರು ಕೂಡ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. 6 ತಿಂಗಳಿಂದಲೇ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಗ್ರಾಮೀಣ ಇಲಾಖೆಯಿಂದ ಆದೇಶ ಹೋದ್ರೂ ಕೂಡ ಕೆಲವಾರು ಕಾರಣಗಳಿಂದ ಹ್ಯಾಂಡ್ ಓವರ್ ತಗೊಂಡಿಲ್ಲ. ಅದಕ್ಕೇನು ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿಲ್ಲ ಅಂತ ಈಗಾಗಲೇ ಪ್ರಸ್ತಾಪ ಮಾಡಿದಂಗೆ ಅದೊಂದು ಹೇಳಿದೆ. ಆದರೆ ಕಾನೂನು ಪ್ರಕಾರ ಕಾಂಟ್ರಾಕ್ಟರ್ ಮೇಲೆ ಲೀಗಲ್ ಆಕ್ಷನ್ ತಗೊಂಡು ಅವ್ರ ಭದ್ರತಾ ಠೇವಣಿಯನ್ನ ವಜಾ ಮಾಡಿ ಏನಾರ ಕಠಿಣವಾಗಿ ಕ್ರಮ ತಗೊಂಡ್ರೆ ಖಂಡಿತ ಆಗುತ್ತೆ. ಇದು ಹಿಂಗೆ ಬಿಟ್ಕೊಂಡ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಬೇಸಿಗೆ ಬೇರೆ ಇದೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈಗ ಅಲ್ಲಿ ಕೊಟ್ಟಿರೋ ವರದಿಲಿ ಬರೀ 2 ಕೆಟ್ಟೋಗಿದೆ ಅಂತ ಕೊಟ್ಟಿದ್ದಾರೆ. 26 ನಾನೇ ಖುದ್ದು ಪರಿಶೀಲನೆ ಮಾಡಿರೋದ್ರಿಂದ ಅದರ ಬಗ್ಗೆ ಯಾಕೆ ಹಿಂಗೆ ಹೋದ್ರೆ ವರದಿ ಕೊಟ್ಟಿರೋದು ಯಾಕೆ ಹಿಂಗೆ ತಪ್ಪು ವರದಿ ಮಾಹಿತಿ ಮಂತ್ರಿಯವರಿಗೆ ಕೊಟ್ಟಿದ್ರೆ ಗೊತ್ತಾಗಿಲ್ಲ. ಅದನ್ನ ಆದಷ್ಟು ಬೇಗ ಇದಕ್ಕೆ ಪಂಚಾಯತಿಗೆ ವ್ಯಾಪ್ತಿಗೆ ಹ್ಯಾಂಡ್ ಓವರ್ ಮಾಡಿಸಿ ಅವ್ರ ಕಾಂಟ್ರಾಕ್ಟಿಂದ ಏನು ದುಡ್ಡು ಕಟ್ಟಬೇಕು ಅವ್ರು ಕಟ್ಟಿಸ್ಲಿ, ಆದಷ್ಟು ಬೇಗ ಮಾಡಿಕೊಡಿ ಅಂತ ಮಾನ್ಯ ಮಂತ್ರಿಗಳನ್ನ ನಾನು ಕೇಳ್ಕೊತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, 7 ಪ್ರಶ್ನೆಗಳನ್ನು ಕೇಳಿದರೆ, ಒಂದು 3054 ಟಾಸ್ಕ್ ಫೋರ್ಸ್ ಅಲ್ಲಿ ಸ್ವಲ್ಪ ಅನುದಾನ ಕಮ್ಮಿ ಬಂದಿದೆ ಅಂತ, ಅದನ್ನ ಈಗಾಗಲೇ ನಾವು 10 ಕೋಟಿ ರೂಪಾಯಿಯನ್ನ ಪ್ರತಿ ಶಾಸಕರಿಗೂ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಮತ್ತೆ ಮುಂದೆ ನಮ್ಮ ಪ್ರಗತಿ ಪಥನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಅಧ್ಯಕ್ಷರೇ. ಅಂಥದ್ದು ಯಾವುದಾದ್ರೂ ಬಹಳ ಶೀಘ್ರವಾಗಿ ಮಾಡಬೇಕಾಗಿರುವಂಥ ಯಾವುದಾದ್ರೂ ರಸ್ತೆಗಳಿದ್ರೆ ಅದನ್ನಾದರೂ ಕೊಟ್ಟರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಧ್ಯಕ್ಷರೇ. ಮತ್ತು RO ಪ್ಲಾಂಟ್ಸ್ ಬಗ್ಗೆ ಈಗಾಗಲೇ ಸುದೀರ್ಘವಾಗಿ ಚರ್ಚೆ ಆಗಿದೆ, ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಗೌರಿಬಿದನೂರಿನಲ್ಲಿ ಕೆಲವು ಕಾಂಟ್ರಾಕ್ಟರ್ಸ್ ಏನು ಬಿಲ್ ಪೆಂಡಿಂಗ್ ಇದೆ, ಆಲ್ಮೋಸ್ಟ್ 35 ಲಕ್ಷದ ತನಕ ಎಲೆಕ್ಟ್ರಿಸಿಟಿ ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಕೆಲವು ಕಾಂಟ್ರಾಕ್ಟರ್ಸ್, ಈ ಪ್ರೈವೇಟ್ ಏಜೆನ್ಸಿಗಳು. ಯಾರ್ಯಾರು ಕೊಡ್ತಾ ಇಲ್ಲ ಅದನ್ನ ನಾವು ಆಗ್ಲೇ ಅವ್ರ ಮೇಲೆ ಕ್ರಮ ತಗೊಂಡಿದೀವಿ. ಅವ್ರ ಸೆಕ್ಯೂರಿಟಿ ಡಿಪಾಸಿಟ್ ಮತ್ತೆ ಅವ್ರ ಮೇಂಟೆನೆನ್ಸ್ ಬಿಲ್ ಇಂದ ಕಡಿತ ಮಾಡ್ತಾ ಇದೀವಿ. ನಾನು ಹೇಳ್ದಂಗೆ ಅಧ್ಯಕ್ಷರೇ, ಇದು ಬರೀ ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಒಂದು ಸಮಸ್ಯೆ ಇದೆ. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅಧ್ಯಕ್ಷರೇ. ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗುತ್ತೆ, ಹಾಗೂ ವೈಯಕ್ತಿಕವಾಗಿ ನಾನು ಮಾಡ್ತೀನಿ ಅಂತ ತಮ್ಮ ಹತ್ರ ಮತ್ತೊಮ್ಮೆ ಸದಸ್ಯರಿಗೆ ತಿಳಿಸ್ಲಿಕ್ಕೆ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷ. ಧನ್ಯವಾದಗಳು. ಭೀಮನ ನಾಯಕ್, ಹರೀಶ್ BP.